ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೇಲೆ ಜೈಲಿನಲ್ಲಿರ್ತಕ್ಕಂಥ ನಟ ದರ್ಶನ್ ತನಗೆ ಹೆಚ್ಚುವರಿಯಾಗಿ ಹಾಸಿಗೆ ದಿಂಬು ಎಲ್ಲ ಬೇಕು ಅಂತ ಕೋರ್ಟ್ ಮೊರೆ ಹೋಗಿ ಹೆಚ್ಚು ಕಡಿಮೆ 2 ತಿಂಗಳಾಯಿತು. ಇನ್ನೂ ವಾದ ಪ್ರತಿವಾದಗಳು ನಡೀತಾನೇ ಇದೆ. ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಭೇಟಿ ಕೊಟ್ಟೆಲ್ಲ ಒಂದು ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಆ ವರದಿಯ ಮೇಲೆ ಇವತ್ತು ವಾದ ಆಗಿದೆ. ದರ್ಶನ್ ಪರ ವಕೀಲ ಸುನಿಲ್ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಜೈಲಿನಲ್ಲಿ ಬೇರೆ ಖೈದಿಗಳೆಲ್ಲರೂ ಕೂಡ ರಾಜಾರೋಷವಾಗಿದ್ದಾರೆ. ಆಯಿತಾ, ಆರೋಪಿಗಳಿಂದ ಟ್ರಯಲ್ಗೆ ವಿಳಂಬ ಸಂಬಂಧ ಮೆಮೊ ಕೊಟ್ಟಿದ್ದಾರೆ. ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪಣೆ ಕೂಡ ಎತ್ತಿದ್ದಾರೆ. ಆಯ್ತು ಬಿಡಿ, ಸುಪ್ರೀಂ ಕೋರ್ಟ್ ಸಾಕ್ಷ್ಯ ವಿಚಾರಣೆಗೆ ಕಾಲಮಿತಿ ವಿಧಿಸಿಲ್ಲ, ನಾವು ಟ್ರಯಲ್ಗೆ ರೆಡಿ ಆಗಬೇಕು, ವಕೀಲರನ್ನ ನೇಮಿಸಬೇಕು, ಸೊ ತರಾತುರಿಯಲ್ಲಿ ಟ್ರಯಲ್ ಬೇಡ ಅನ್ನೋದು ನಮ್ಮ ವಾದ ಅಂತ ಇವ್ರು ಹೇಳ್ತಿರೋದು ಸರ್ಕಾರದ ಪರ. 29ನೇ ತಾರೀಕು ತೀರ್ಪಂತೆ ಈ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾವೇರಿದ ಚರ್ಚೆ ಎಲ್ಲ ನಡೆದಿದೆ. ಅಂದರೆ ಈಗ ಜೈಲಿನಲ್ಲಿ ಬೇರೆ ಖೈದಿಗಳೆಲ್ಲ ರಾಜಾರೋಷವಾಗಿದ್ದಾರೆ. ಗುಬ್ಬಚ್ಚಿ ಸೀನಾ ತನ್ನ ಸಹಚರ ಜೊತೆ ಬರ್ತಡೇ ಮಾಡ್ಕೊಂಡಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಆ ವಿಜುವಲ್ಸ್ ಎಲ್ಲ ಹರಿಬಿಟ್ಟಿದ್ದಾರೆ. ಅವ್ರಿಗೆ ಸೌಲಭ್ಯ ಕೊಡ್ತಾರೆ, ನಮಗೆ ಯಾಕೆ ಕೊಡ್ತಿಲ್ಲ, ಎಲ್ರಿಗೂ ಒಂದೇ ಸೌಲಭ್ಯ ಕೊಡಿ ಅಂತ ದರ್ಶನ್ ಪರ ವಕೀಲ. ಒಬ್ರಿಗೊಂದು ಮತ್ತೊಬ್ರಿಗೊಂದು ಕಾನೂನು ಯಾಕೆ? ಜೈಲು ಅಧಿಕಾರಿಗಳ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪ ಮಾಡಿದ್ರು. ಅದಕ್ಕೆ ಸರ್ಕಾರದ ವತಿಯಿಂದ ಎಲ್ಲ ನಡೀತು. ಒಟ್ಟಿನಲ್ಲಿ 29ನೇ ತಾರೀಕು ಅದೇನು ತೀರ್ಪು ಅಂತ ಪ್ರಕಟ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಈ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎಲ್ಲ ಮುಕ್ತಾಯ ಆಯಿತಾ? ಜೊತೆಗೆ ಈ ಮೆಮೊ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದ ವಾದ ಪ್ರತಿವಾದಗಳು ಏನು? ಅರವಿಂದ್, ಏನಂದರೆ ಪ್ರಮುಖವಾಗಿ ಕಳೆದ 2 ತಿಂಗಳಿಂದಲೂ ಕೂಡ ತನಗೆ ಕನಿಷ್ಠ ಸವಲತ್ತುಗಳನ್ನು ಕೊಡಿ ಅಂತೇಳಿ ದರ್ಶನ್ ಕೋರ್ಟ್ನ ಮೆಟ್ಟಿಲು ಹೇರ್ತಾನೆ ಇದ್ದಾರೆ. ಪದೇ ಪದೇ ಹೊಸದಾಗಿ ಅರ್ಜಿಯನ್ನು ಹಾಕುವಂಥದ್ದು. ಅರ್ಜಿಯನ್ನು ಹಾಕಿದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಮತ್ತು ನ್ಯಾಯಾಧೀಶರಾದಂಥ ವರದರಾಜು ಅವರೇ ಅಲ್ಲಿಗೆ ಹೋಗಿದ್ರು, ಭೇಟಿಯನ್ನು ಕೊಟ್ಟರು. ಭೇಟಿಯನ್ನು ಕೊಟ್ಟ ಬಳಿಕ ದರ್ಶನ್ಗೆ ಸಿಕ್ಕಿರುವಂಥ ಸೌಲಭ್ಯಗಳೇನು ಮತ್ತು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾವ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಬೋದು ಅನ್ನೋದ್ರ ಬಗ್ಗೆ ಎರಡನ್ನೂ ಕೂಡ ಸ್ಟಡಿಯನ್ನು ಮಾಡ್ತಾರೆ. ಸ್ಟಡಿಯನ್ನು ಮಾಡಿದ ಬಳಿಕ ದರ್ಶನ್ಗೆ ಸಿಕ್ಕಿರೋ ಸೌಲಭ್ಯಗಳು ಕರೆಕ್ಟ್ ಆಗಿದೆ, ಅದರಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿತ್ತು. ಇದಕ್ಕೆ ಆಕ್ಷೇಪಣೆ ಎತ್ತಿದಂಥ ದರ್ಶನ್ ಪರ ವಕೀಲರು ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅಂದರೆ ಸದಸ್ಯರಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದ್ದು ಕೇವಲ ಆರೋಪಿ ದರ್ಶನ್ ಅವ್ರನ್ನ ಮಾತ್ರ ಹೇಳಿಕೆಯನ್ನು ಪಡ್ಕೊಳ್ಳಿ ಅಂತೇಳಿ. ಆದರೆ ಜೈಲಧಿಕಾರಿಗಳ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ. ಆ ಹೇಳಿಕೆಗಳನ್ನು ಪಡ್ಕೊಂಡು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಅನಾಲಿಸಿಸ್ ಅನ್ನು ಮಾಡಿದ್ದಾರೆ. ಅನಾಲಿಸಿಸ್ ಅನ್ನು ಮಾಡಿ ಈ ರೀತಿಯ ವರದಿಯನ್ನು ಕೊಟ್ಟಿರುವಂಥದ್ದು ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಆಕ್ಷೇಪಣೆಯನ್ನು ಎತ್ತಿದ್ರು. ಅದೇ ಸಂದರ್ಭದಲ್ಲಿ ಈಗಾಗಲೇ ನಿನ್ನೆ ಮೆಮೋನ ಒಂದು ಸಲ್ಲಿಕೆಯನ್ನು ಮಾಡಿರ್ತಾರೆ ಸರ್ಕಾರಿ ಪರ ವಕೀಲರು. ಇವರು ಟ್ರಯಲ್ ಮಾಡಲಿಕ್ಕೆ, ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ಸಾಕಷ್ಟು ತಡವನ್ನು ಮಾಡ್ತಾ ಇದ್ದಾರೆ. ತಡವನ್ನು ಮಾಡಿ ಅದರಿಂದ ತಪ್ಪಿಸ್ಕೊಳ್ಳೋ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಟ್ರಯಲ್ ಈಗಾಗಲೇ 14/8/2025 ಅವರ ಬಂಧನ ಆಯಿತು. ಈಗ 2-2.5 ತಿಂಗಳುಗಳ ಕಾಲ ಕಳೆದಿದೆ. ಆದರೂ ಕೂಡ ಟ್ರಯಲನ್ನು ಫಿಕ್ಸ್ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇರೋಂಥದ್ದು, ಹೊಸದಾಗಿ ಒಂದೊಂದೇ ಅರ್ಜಿಯನ್ನು ಹಾಕುವಂಥದ್ದು, ಡಿಸ್ಚಾರ್ಜ್ ಅಪ್ಲಿಕೇಶನ್ಗಳು ಹಾಕುವಂಥದ್ದು, ಇದೆಲ್ಲನೂ ಕೂಡ ಮಾಡ್ತಾ ಇರೋಂಥದ್ದು ಸರಿಯಲ್ಲ ಅಂತೇಳಿ ವಾದ ಆಯಿತು. ವಾದ ಆದ ಬಳಿಕ ವಾದ ಪ್ರತಿವಾದ ಈ ಎಲ್ಲನೂ ಕೂಡ ಆಲಿಸಿದಂಥ ನ್ಯಾಯಾಲಯ ಈಗ 29ನೇ ತಾರೀಕು ಆದೇಶವನ್ನು ಕಾಯ್ದಿರಿಸಿರುವಂಥದ್ದು. ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಂಥ ವರದಿಯ ಮೇಲೆ ಒಂದು ಆದೇಶ ಮತ್ತು ಮೆಮೊ ಸಲ್ಲಿಕೆ ಮಾಡಿರೋದ್ರ ಮೇಲೆ ಒಂದು ಆದೇಶ, ಎರಡೂ ಕೂಡ ಆಗುವಂಥ ಸಾಧ್ಯತೆಗಳಿವೆ. ಜೊತೆಗೆ ಚಾರ್ಜ್ ಫ್ರೇಮನ್ನು ಯಾವತ್ತು ಮಾಡ್ತಾರೆ ಮತ್ತು ಟ್ರಯಲನ್ನು ಯಾವತ್ತು ಪ್ರಾರಂಭವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ 29ನೇ ತಾರೀಕು ಒಂದು ಡಿಸಿಷನ್ ಆಗುವಂಥದ್ದು ಬಹುತೇಕ ಮುಂದಿನ ವಾರ ಅಂದರೆ ನವೆಂಬರ್ ಮೊದಲನೇ ವಾರದಲ್ಲಿ ಈ ಏನು ಟ್ರಯಲ್ ಫಿಕ್ಸ್ ಆಗುವಂಥದ್ದು ಅಥವಾ ಚಾರ್ಜ್ ಫ್ರೇಮ್ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರವಿಂದ್, ರೈಟ್ ಮುರಳಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಆರೋಪಿಗಳು ಟ್ರಯಲ್ಸನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ವಿನಾಕಾರಣ ಕಾಲಹರಣ ಮಾಡ್ತಾ ಇದ್ದಾರೆ ಅಂತಾರಲ್ಲ, ಆ ಆರೋಪ ಯಾಕೆ ಅಂತ? ಆದಷ್ಟು ಬೇಗ ಟ್ರಯಲ್ಸ್ ಮುಗಿಬೇಕು, ಒಂದು ತೀರ್ಪು ಬರಬೇಕು, ಶಿಕ್ಷೆ ಮುಗಿಸಿ ಹೊರಗೆ ಬರಬೇಕು ಅಂತ ಅವರು ಕಾಯ್ತಿರ್ತಾರಲ್ವಾ? ಸೊ ಯಾಕೆ ಈ ಆರೋಪ ಬಂತು ಅಂತ